ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಮೈಸೂರು ಲಾಳ ಬರುತ್ತೆ, ತುಮಕೂರು ಲಾಳ ಬರುತ್ತೆ, ದಾವಸ್ಪೇಟೆ ಲಾಳ ಬರುತ್ತೆ, ಅರೇಬೊಮ್ಮನಹಳ್ಳಿ ಲಾಳ ಬರುತ್ತೆ. ಪ್ರಪಂಚದಲ್ಲೇ ಕಣ್ಣು ಕಾಣಿಸೋ ದೇವ್ರು ಅಂದ್ರೆ ಬಸವೇಶ್ವರ ಸ್ವಾಮಿ. ಇದಿಲ್ಲ ಅಂದ್ರೆ ಹಳೆ ಕಾಲದಲ್ಲಿ ಉಳೋರು ಯಾರು, ಇವಾಗೆಲ್ಲ ಶೋಕಿ ಪಳಗ್ಬಿಟ್ಟವ್ರೆ. ಹೌದು, ವ್ಯವಸಾಯ ಮಾಡೋದು ಶೋಕಿ ಆಗೋಗ್ಬಿಟ್ಟಿದೆ. ಹೌದು, ಇವಾಗ ಒಂದೊಂದು ಜಮೀನ್ ಮಾರೋದು, ಕಾರು ಪಾರು ತಗೊಳ್ಳೋದು, ಎಂಜಾಯ್ಮೆಂಟ್, ಲೈಫ್ ಇಸ್ ಎಂಜಾಯ್ಮೆಂಟ್ ಆಗೋಗ್ಬಿಟ್ಟಿದೆ. ದಮ್ ಕಟ್ಬೇಕಾದ್ರೆ ಯಾರಿಗೆ ಹೇಳ್ಕೋಬೇಕಾ? ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು, ರೈತರ ಮಿತ್ರರು, ಪಶು ಸಂಗೋಪಕರು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಈ 15 ಲಕ್ಷ ರೂಪಾಯಿ ಹೋರಿಗಳಿಗೆ ಗೊರ್ಸೆ ಮಾಡೋದು ಅಂದರೆ ಹಲ್ಲೆ ಕಟ್ಟಲ್ಲ. ಇದಕ್ಕೆ ಹಲ್ಲೆ ಕಟ್ಟಿದರೆ ಅಂದರೆ ಲಾಳ ಹಾಕಿದರೆ ಅದು ಉಳುವ ಎತ್ತುಗಳಿಗೆ ಮತ್ತು ಏನಾರ ಕೆಲಸ ಮಾಡಿಸೋದಕ್ಕೆ ಮಾತ್ರ ಹಾಕೋದು. ಈ ಥರ ಶೋಕಿಗೋಸ್ಕರ ಕಟ್ಟಿರೋ ಎತ್ತುಗಳಿಗಿನ ಜಸ್ಟ್ ಉಗುರುಗಳನ್ನ ಸರಿ ಮಾಡ್ತಾರೆ. ಏನಕ್ಕೆ ಅಂದರೆ ಇದು ಬನ್ನೇರುಘಟ್ಟ ಜಾತ್ರೆಗೆ ಹೋಗ್ತಾ ಇದೆ. ಆಲ್ರೆಡಿ ನೀವು ವೀಡಿಯೋದಲ್ಲಿ ನೋಡ್ದಂಗೆ ಬನ್ನೇರುಘಟ್ಟ ಜಾತ್ರೆಯಲ್ಲಿ ಎತ್ತುಗಳು ಫುಲ್ ಮಿಂಚಿದ್ದು. 15 ಲಕ್ಷ ರೂಪಾಯಿ ಹೋರಿ ಆಗಿರೋದ್ರಿಂದ ಇದಕ್ಕೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾರೆ. ಬನ್ನಿ ಇವತ್ತು ಈ ಗೊರ್ಸೆ ಯಾವ ಥರ ಮಾಡ್ತಾರೆ, ಈ ಎತ್ತುಗಳದು ಏನಕ್ಕೆ ಅಲ್ಲೇ ಕಟ್ಟಲ್ಲ ಎಲ್ಲ ತಿಳ್ಕೊಳ್ಳೋಣ ಮಾಹಿತಿನ. ಈಗ ನಾವೇನು ಲಾಳ ಹೊಡಿತಾ ಇಲ್ಲ, ಬರೀ ಗೊರ್ಸ್ ಕಟ್ ಮಾಡಿಸೋದಲ್ವಾ? ಹಾಂ ಸರ್, ಡ್ರೆಸ್ಸಿಂಗ್ ಸರ್ ನಾವು ಮಾಡಿಸ್ತೀವಿ. 1 ವರ್ಷಕ್ಕೆ 3 ಸರಿ ಇಲ್ಲ 4 ಸರಿ ಮಾಡಿಸ್ಬೇಕಾಯ್ತೈತೆ ಸರ್. ಉಗುರು ಹೆಂಗೆ ಬೆಳಿತೈತೆ ನೋಡ್ಕೊಂಡು ನಮ್ಮದು ಜಾತ್ರೆ ಇರೋ ಬನ್ನೇರುಘಟ್ಟ ಜಾತ್ರೆಯಲ್ಲಿ ಮೆರವಣಿಗೆ ಐತೆ, ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಮಾಡಬೇಕು. ಉಗುರೆಲ್ಲ ಏನು ಪ್ರೊಸೀಜರ್ ಏನು ಹೊಡ್ಸೋದಕ್ಕೆ ಮುಂಚೆ, ಅಲ್ಲೇ ಹೊಡ್ಸೋದಕ್ಕೆ ಮುಂಚೆ ಸರ್ ಡ್ರೆಸ್ಸಿಂಗ್ ಮಾಡಿಸೋದು ಸರ್. ಉಗುರು ನಮಗೆ ಉಗುರು ಬೆಳಿತೈತಲ್ವಾ, ಆ ಥರ ಬೆಳೀತಾ ಇರ್ತೈತೆ. ನಾವು ಉಗುರೆಲ್ಲ ಡ್ರೆಸ್ಸಿಂಗ್ ಮಾಡಬೇಕು. ಮತ್ತೆ ಲಾಳ ಕಟ್ಟಲ್ಲ ನಾವು, ಯಾಕಂದ್ರೆ ಕೆಲಸ ಮಾಡೋ ಗಾಡಿ ಹೊಡಿಯೋ ಅಂದ್ರೆ ಲಾಳ ಕಟ್ತೀವಿ. ಇದಕ್ಕೆ ಡ್ರೆಸ್ಸಿಂಗ್ ಅಷ್ಟೇ ಮಾಡ್ತೀವಿ. ಅದು ರೋಡಲ್ಲಿ ನಡಿಬೇಕು, ಸವಿತೈತೆ ಕಾಲು ಅಂತ ಕಟ್ಸ್ತಾರೆ. ನಾವು ಏನು ಕೆಲಸ ಮಾಡಲ್ವಲ್ಲ, ಹಂಗಾಗಿ ಲಾಳ ಕಟ್ಟಿದ್ರೆ ಇನ್ನೂ ಬೆಳೀತಾ ಇರ್ತೈತೆ. ಅದಕ್ಕೋಸ್ಕರ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ. ನಮಗೆ ಉಗುರೆಲ್ಲ ಡ್ರೆಸ್ಸಿಂಗ್ ಹೆಂಗ್ ಮಾಡ್ತೀವಿ, ನಿನ್ನೆ ಬೆಳಗ್ಗೆಯಿಂದ ಏನೂ ಕೊಟ್ಟಿಲ್ಲ. ಯಾಕಂದ್ರೆ ಕೆಳಗೆ ಬೀಳಿಸಿದಾಗ ದಮ್ ಕಟ್ತೈತೆ, ಹೋಟೆಲ್ ಊಟ ಇರ್ಬೋದು, 4 ಕಾಲ ಹತ್ರ ಕಟ್ಟಿದಾಗ ದಮ್ ಕಟ್ತೈತೆ. ಅದಕ್ಕೋಸ್ಕರ ನಾವು ಮೇವು ತಿಂಡಿ ಏನು ಕೊಟ್ಟಿಲ್ಲ. ಇದೇನು ಲಾಳಗಳಣ್ಣ ಇವು ಮಾಡಿಸ್ಕೊಂಬರೋದ ಕುಲ್ ಮೇಲೆ? ಹೌದು, ಇದು ಒಂಥರ ಲಾಳ ಬರಲ್ಲ. ಮೈಸೂರು ಲಾಳ ಬರುತ್ತೆ, ತುಮಕೂರು ಲಾಳ ಬರುತ್ತೆ, ದಾವಸ್ಪೇಟೆ ಲಾಳ ಬರುತ್ತೆ, ಅರೇಬೊಮ್ಮನಹಳ್ಳಿ ಲಾಳ ಬರುತ್ತೆ, ಮತ್ತು ಸೇಲಂ ಲಾಳ ಬರುತ್ತೆ. ಕೆಲಸ ಮಾಡುವಂಥ ಎತ್ತುಗಳಿಗೆ ಲಾಳದ ಅವಶ್ಯಕತೆ ಇದ್ದರೆ ಲಾಳ ಹಾಕ್ತಾರೆ. ಇಲ್ಲ ಅಂದರೆ ಒಳ್ಳೆ ಹೆಸರುವಾಸಿಗೆ ಅಂತ ಹೋರಿಗಳಿಗೆ ಗೊರ್ಸೆ ಮಾಡಿಸ್ತಾರೆ. ಗೊರ್ಸೆ ಮಾಡಿಸೋದನ್ನ ಬರೀ ಉಗುರು ಕಟ್ ಮಾಡ್ತಾರೆ, ಉಗುರು ಮಾಡ್ತಾರೆ. ಇವತ್ತು ನಾವು ಮಾಡೋದು ಗೊರ್ಸೆ ಕಟ್ ಅಷ್ಟೇ. ಹೌದು, ನೋಡಿಸ್ತೀವಿ ಹೆಂಗೆ ಮಲಗಿಸ್ಬೇಕು ಏನು ಅಂದ್ಬಿಟ್ಟು. 2 ದಿವಸದಿಂದ ಮೇವು ಹಾಕಿಲ್ಲ, ಆದ್ರೂ ನೀರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಒಳಗಡೆ ಹೋಗ್ಬಿಟ್ಟೈತೆ ಹೊಟ್ಟೆ ಎಲ್ಲ. ಆ ಕಡೆ ಯಾಕೆ ಇದೆತ್ತಿದ ದೀಪದ ದೇವಸ್ಥಾನದ್ದು ಇದೆತ್ತು. ಏನೋ ಖುಷಿ ನಿಮ್ಮನ್ನು ನೋಡಿದ್ರೆ. ಅದಕ್ಕೆ ನೋಡ್ರಿ 2 ದಿವಸ ಊಟ ಇಲ್ಲ, ಏನಿಲ್ಲ, ಕುಣಿಯೋದು ನೋಡ್ರಿ. ನೀರು ನೋಡ್ರಿ, ಹುಲ್ಲು. ಆಯ್ತಿರಪ್ಪ, ಆಯ್ತಿರೋ, ಇರೋ. ಇದಕ್ಕೆ ಹಗ್ಗಗಳು ಕಟ್ಬಿಟ್ಟು ಮಲಗಿಸ್ಬೇಕಾ? ಹಗ್ಗ ಕಟ್ಟಿ ಬೀಳಿಸ್ತಾರೆ. ಒಬ್ಬೊಬ್ರು ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಹಂಗೆ ಇಟ್ಕೊಂಡ್ಬಿಡ್ಬೇಕು.
ಇಂಥ ದೊಡ್ಡ ಎತ್ತುಗಳು ಬಗ್ಸೋದು ಕಷ್ಟ ಐತೆ. ಇಷ್ಟೇ ಆಟ ಮುಗೀತೀಗ. ಮೇಲೆ ಬಿಡಬಾರ್ದು, ಒಂದೊಂದು ನೂಲು ಎಳ್ಕೊಳ್ಬೇಕು. ನರ ಪ್ರೆಸ್ ಮಾಡ್ಬೇಡ. ಎತ್ತು ಬಾಪ ನನ್ನ ಎತ್ತುಗಳಾಗಿ ಕುಂಪ್ಕೊಡ್ಬೇಡ. ಮಕ್ರಿ ಇಲ್ಲ ಮರ ಇದ್ರೆ ಯಾವನ ಚಪ್ಪಲಿ ಬಿಡ. ಅಳತೆ ಚೆಕ್ ಮಾಡ್ಕೊಳ್ಳೋದು ಆ ಥರ. ಲೆವೆಲ್ ಕರು ಥರ ಇಲ್ಲಪ್ಪ, ಕುದುರೆ ಕಾಲ್ ಥರ ಇರಬೇಕು. ಎತ್ತು ಕಿವಿ ಮೇಲೆ ಹಾಕಿದ್ರೆ ಇವರೇ ಮಾಡೋದು, ಸಾಹೇಬ್ರೇ ಮಾಡ್ಬೇಕಾದ್ರೆ. ಅವ್ರು ಕಲ್ತಿರ್ಬೇಕು, ಕೆಲ್ಸಕ್ಕೆ ಬರ್ತಿರೋರು ಮಾತ್ರ ಮಾಡೋದು. ಇಡೀ ಆನೇಕಲ್ ತಾಲೂಕು, ಅತ್ತಿಬೆಲೆ ಹೋಬಳಿ, ಸರ್ಜಾಪುರ ಭಾನುವಾರ ಸಂತೆ ನಡೆಯೋದು ಅಲ್ಲಿ, ಬೇಗೂರಲ್ಲಿ ಭಾನುವಾರ ಸಂತೆ, ಮಂಗಳವಾರ ಮಧುರ ದೇವಸ್ಥಾನ ಉಸ್ಕೂರು ಅಲ್ಲಿ ಮಂಗಳವಾರ ಒಂದು ಸ್ಟಾಪ್ ಇತ್ತು. ಎತ್ತುಗಳು ಕಮ್ಮಿ ಆಗಿತ್ತು. ನಾವು ಆ ಕಡೆ ಈ ಕಡೆ ಕೆಲಸಕ್ಕೆ ಅಂದ್ಬಿಟ್ಟು ಶಿಫ್ಟ್ ಆಗೋಗ್ಬಿಟ್ಟು. ಇವಾಗೆಲ್ಲ ಎಲ್ಲಿ ವ್ಯವಸಾಯ ಮಾಡೋರೆ ಕಮ್ಮಿ ಅಲ್ವಾ, ಟ್ಯಾಕ್ಟ್ರ್ ಇಟ್ಕೊಂಡಿರ್ತಾರೆ. ಇದು ಹೆಂಗೆ ಅಪರೂಪಕ್ಕೆ ಹೊಡಿಬೇಕಷ್ಟೇ. ಎತ್ತುಗಳಲ್ಲಿ ಮಾಡೋದು ಕಡಿಮೆ, ವ್ಯವಸಾಯ ಮಾಡ್ತಾರೆ. ಗರ್ತ ಮಾಡಲೇಬೇಕು ಅವರಿಗೆ. ಜಾಸ್ತಿ ಮಂದ ಹಾಕ್ಬೇಡಿ, ಹೊಟ್ಟೆ ಹತ್ರ ಹಾಕ್ಬಾರ್ದು. ಹಾಕ್ರಿ ಮೇಲಕ್ಕೆ ತಮ್ಮ ಕೊಡ್ತೀರಾ ಎಷ್ಟು ಜೊತೆಗೆ ಕೆಲಸ ಯಾವಾಗ ಬರುತ್ತೆ ಆ ರೀತಿ. ಹಾಂ, ಎಲ್ಲ ಫೋನ್ ಕಾಂಟ್ಯಾಕ್ಟ್, ಫೋನ್ ನಂಬರ್ ಕಾಂಟ್ಯಾಕ್ಟ್. ಒಂದ್ಸರಿ ನಿಮ್ಮ ನಂಬರ್ ಹೇಳ್ರಿ. 988 ಹಾಂ 04 ಹಾಂ
323 ಹಾಂ 90. ಹೆಸರು ಹೇಳ್ರಿ. ಅಮೀರ್ ಜಾನ್ ಅಂತ ಫೋನ್ ಮಾಡಿದರೆ ಬಂದು ಲಾಳ ಎತ್ತುಗಳಿಗೆಲ್ಲ ಹೊಡಿತಾರೆ. ಎಲ್ಲರಿಗೂ ಹೋಯ್ತೀರಾ ನೀವು? ಆನೇಕಲ್ ತಾಲೂಕ ಇಲ್ಲ ಬೆಂಗಳೂರು ಎಲ್ಲ ಕಡೆ? ಎಲ್ಲ ಬೇಕಾದರೂ ಇಲ್ಲಿ ಬೇಕಾದ್ರೆ ಬರ್ತಾರೆ. ಹೌದಾ? ನೀತದೆ. ಪ್ರಪಂಚದಲ್ಲೇ ಕಣ್ಣು ಕಾಣಿಸೋ ದೇವ್ರಂದ್ರೆ ಬಸವೇಶ್ವರ ಸ್ವಾಮಿ. ಹಾಂ. ಇದಿಲ್ಲ ಅಂದ್ರೆ ಹಾಂ ಹಳೆ ಕಾಲದಲ್ಲಿ ಹಾಂ ಉಳೋರು ಯಾರು, ಹಾಂ ಇವರೇ. ವ್ಯವಸಾಯ ಮಾಡೋರು ಯಾರು? ಹೌದು. ಇವಾಗೆಲ್ಲ ಶೋಕಿ ಪಳಗ್ಬಿಟ್ಟವ್ರೆ. ಹೌದು. ವ್ಯವಸಾಯ ಮಾಡೋದು ಶೋಕಿ ಆಗೋಗ್ಬಿಟ್ಟಿದೆ. ಹೌದು. ಇವಾಗ ಒಂದೊಂದು ಜಮೀನು ಮಾರೋದು, ಹಾಂ ಕಾರು ತಗೊಳ್ಳೋದು, ಹಾಂ ಎಂಜಾಯ್ಮೆಂಟ್, ಲೈಫ್ ಈಸ್ ಎಂಜಾಯ್ಮೆಂಟ್ ಆಗೋಗ್ಬಿಟ್ಟಿದೆ. ಹೌದು. ಆದರೆ ಕಷ್ಟಜೀವಿಗಳು ರೂಪಾಯಿನಲ್ಲಿ 25 ಪೈಸಾ ಭಾಗನೇ ಇರೋದು. ಹೌದು. 75 ಪೈಸಾ ಭಾಗ ಶೋಕಿ. ಹೌದು. ಅಂದರೆ ಬಿಸ್ನೆಸ್ಸು ಆ ರೀತಿ ಇರುತ್ತೆ. ಹಾಂ ಲ್ಯಾಂಡ್ ಬಿಸ್ನೆಸ್ ಅದು ಇದು ಮಾಡಿಕೊಂಡು ಹಾಂ ಶೋಕಿದಾರರು ಅವರೇ. ಹೌದು. ಅಂದರೆ ದರ್ಬಾರು ಮಾಡೋರು ಅವರೇ, ಹ್ಞೂ ದುಡ್ಡು ಮಾಡೋರು ಅವರೇ. ಹೌದು. ತರಾವರಿ ಪ್ರಪಂಚ. ಲಾಳಗಳು ಹೊಡೆಯೋದಾರೆ ಇಷ್ಟು ಹೊಡೆದ್ಬಿಟ್ಟು ಆಮೇಲೆ ಹೊಡೆಯೋದಾ? ಇಷ್ಟು ಮಾಡಿಕೊಂಡು ಮಾಡಿ ಮಾಡೋದು. ಅದು ಸ್ಟಾರ್ ರೋಡಲ್ಲಿ ನಡೆಯೋದಕ್ಕಾಗಲ್ಲ ಲಾಲ ಇಲ್ಲ ಅಂದ್ರೆ. ಹೌದು. ದಮ್ ಕಟ್ಬೇಕಾದ್ರೆ ಯಾರಿಗೆ ಹೇಳ್ಕೊಬೇಕಾ? ಉಸಿರು ಆಚೆ ಬರ್ತೈತಲ್ಲ, ಉಸಿರು ಆಚೆ ಬರ್ತೈತಲ್ಲ. ಏಯ್ ಏನು ಬೇಡಪ್ಪ, ಒಂಚೂರು ಸಗಣಿ ಬಾಯಲ್ಲ. ಬೇಡ ಬೇಡ ಬೇಡ, ನಾಲಿಗೆ ಹಿಂಗೆ ಅನ್ಕೊಂಡು ಎದ್ಬಿಡ್ತದೆ. ಸಗಣಿ ಬಾಯಿಗೆ ಹಾಕ್ಬಿಟ್ರೆ ಯಾರಿಗೆ ತಿಳ್ಕೊಂಡಿರ್ತದೆ ಅಂತನಾ? ನಾಲಿಗೆ ಕುಗಿತಾ ಇರ್ತದೆ, ಉಸಿರಾಡ್ಕೊಂಡು ಥರ ಮಾಡಲ್ಲ ಬಿಡಿ. ಏಯ್ ಅದು ತಲೆ ಎತ್ತು, ತಲೆ ಮೇಲೆ ಕಿತ್ತ ಬಾಡಿ ಬಿಲ್ಡ್ ಮಾಡಿರೋದೇ ಅಂತ. ಒಬ್ಬೊಬ್ಬರಿಗೆ ಬಾಡಿ ಬಿಲ್ಡ್ ಮಾಡ್ಬಿಟ್ಟು ಸೈಲೆಂಟ್ ಆಗಿದ್ರೆ ಆಯ್ತಾ, ಅದು ನೋಡ್ಸ್ಕೊಂಬಾರ್ದು. ಶಕ್ತಿನ ನೋಡ್ಸೋದಲ್ಲ, ಕೈ ಕಾಲು ಕಟ್ ಹಾಕ್ಬಿಟ್ಟು ನಮಗೇನಾದ್ರು ಮಾಡ್ತಾ ಇದ್ರೆ ನಾವೇನು ಮಾಡ್ತೀವಿ ಹಂಗೆ. ಆಯ್ತಿರೋ ಕೈ ಇನ್ನು ಮುಂದೆ ಇಟ್ಕೊಳ್ಳ ಎರಡು ಹಗ್ಗ ಬಿಚ್ಚಿರ್ಕ ಸ್ವಲ್ಪ ಬಿಡಿ, ಸ್ವಲ್ಪ ಇಟ್ಕೊಳ್ಳೋ. ಹಗ್ಗ ಬಿಚ್ಚುತ್ತಾ ಇರೋದು ಏನಕ್ಕ? ನಾವು ಬಿಡಬೇಡಿ, ಪೂರ್ತಿ ಬಿಡೋದು. ಮೆಲ್ಲಿಗೆ ಬಿಡಿ, ಮೆಲ್ಲಿಗೆ ಬಿಡಿ, ಬಿಡಿ 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 ಬಿಡು. ಹಿಂಗೆ ಅಕ್ಕರೆ ಸೊಳ್ಳ ಸಿಮೆಂಟ್ ಮೇಲೆ ಲೆವೆಲ್ ಅಲ್ಲಿ ಇಟ್ಕೊಳ್ಳಿ. ನೋಡಿ ಸರ್, ಇವಾಗ ನೋಡಿ ಕಾಲು ಡ್ರೆಸ್ಸಿಂಗ್ ಮಾಡಿದ್ಮೇಲೆ ನೀಟಾಗಿ ರೆಡಿಯಾಗಿ ಕ್ಲೀನಾಗಿ ಲೆವೆಲ್ ಆಗವ. ಈಗ ಹಿಂದ್ಗಡೆ ಅಷ್ಟೇ. ಇವಾಗ ಊಟನಾ 2 ದಿವಸದಿಂದ ಉಪವಾಸ ಕೆಡ್ವಿ, ಊಟ ಕೊಡೋದಾ? ನೋಡಿದ್ರಲ್ಲ, ಈ 15 ಲಕ್ಷ ರೂಪಾಯಿ ಹೋರಿಗಳಿಗೆ ವರ್ಷಕ್ಕೆ 3 ರಿಂದ 4 ಸರಿ ಈ ಥರ ಈ ಗೊರ್ಸೆ ಕ್ಲೀನಿಂಗ್ ಮಾಡಿಸ್ತಾರೆ. ಸೊ ಇದು ಏನಕ್ಕೆ ತಯಾರಾಗ್ತಿದೆ ಅಂದರೆ, ಇವಾಗ ಬನ್ನೇರುಘಟ್ಟ ಜಾತ್ರೆಗೋಸ್ಕರ. ಬನ್ನೇರುಘಟ್ಟ ಜಾತ್ರೆ ವಿಡಿಯೋ ಆಲ್ರೆಡಿ ನಾವು ಹಾಕಿದ್ದೀವಿ, ಅದಕ್ಕಿಂತ ಮುಂಚೆ ಮಾಡಿದ ವಿಡಿಯೋ ಇದು. ಸೊ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ ಯಾವ ಥರ ಈ ಎತ್ತುಗಳು ಮೆರೆದು ಜಾತ್ರೆನಲ್ಲಿ ಅಂತ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.